ನಮಸ್ಕಾರ ಸ್ನೇಹಿತರೆ. ಈಗ ಪ್ರತ್ಯೇಕ ರಾಜ್ಯ ಆಗಿರುವ ಜಾರ್ಖಂಡ್ 2000ನೇ ಇಸ್ವಿಯವರೆಗೂ ಬಿಹಾರದ ಭಾಗ ಆಗಿತ್ತು. ಸ್ವತಂತ್ರ ಪೂರ್ವದಿಂದಲೂ ಪ್ರತ್ಯೇಕ ಜಾರ್ಖಂಡ್ ರಾಜ್ಯಕ್ಕೆ ಬೇಡಿಕೆ ಇದ್ದರೂ ಸಹ ಅದು ಸಾಧ್ಯ ಆಗಿರಲಿಲ್ಲ. ಎರಡು ರಾಜ್ಯಗಳ ಭಾಷೆ ಒಂದೇ ಆಗಿದ್ದರೂ ಕೂಡ ಸಂಸ್ಕೃತಿಯಲ್ಲಿ ಬಹಳ ವ್ಯತ್ಯಾಸ ಇತ್ತು. ಹಾಗೂ ಜಾರ್ಖಂಡ್ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆದಿವಾಸಿಗಳು ವಾಸ ಇದ್ದರು. 1928ರಲ್ಲಿ ಕ್ರಿಶ್ಚಿಯನ್ ಟ್ರೈಬಲ್ ಅಸೋಸಿಯೇಷನ್ನ ರಾಜಕೀಯ ಭಾಗವಾದ ಉನ್ನತಿ ಸಮಾಜ ಅಂದಿನ ಬ್ರಿಟಿಷರಿಂದ ರಚನೆಯಾಗಿದ್ದ ಸೈಮನ್ ಕಮಿಷನ್ಗೆ ಪ್ರತ್ಯೇಕ ಜಾರ್ಖಂಡ್ ರಚನೆ ಸಲುವಾಗಿ ಮೆಮೊರಾಂಡಂ ಕಳಿಸಿಕೊಡುತ್ತೆ. ಆದರೆ ಅದರಿಂದ ಏನೂ ಫಲ ಸಿಗೋದಿಲ್ಲ. ನಂತರ ಉನ್ನತಿ ಸಮಾಜದ ನೇತೃತ್ವ ವಹಿಸಿಕೊಂಡ ಜೈಪಾಲ್ ಸಿಂಗ್ ಮುಂಡಾ ಸ್ವತಂತ್ರ ನಂತರ ಉನ್ನತಿ ಸಮಾಜದ ಹೆಸರನ್ನು ಬದಲಿಸಿ ಜಾರ್ಖಂಡ್ ಪಕ್ಷ ಅಂತ ಇಡ್ತಾರೆ. 1955ರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಸಮಿತಿ ಮುಂದೆ ಕೂಡ ಈ ಜಾರ್ಖಂಡ್ ಪಕ್ಷ ಪ್ರತ್ಯೇಕ ಜಾರ್ಖಂಡ್ಗಾಗಿ ಮನವಿ ಇಡುತ್ತೆ. ಆದರೆ ಆ ಸಮಿತಿ ರಚನೆಯಾಗಿದ್ದು ಭಾಷಾವಾರು ರಾಜ್ಯಗಳ ರಚನೆಗಾಗಿ. ಬಿಹಾರ ಹಾಗೂ ಜಾರ್ಖಂಡ್ ಭಾಷೆಗಳು ಎರಡೂ ಒಂದೇ ಆಗಿದ್ದರಿಂದ ಆಗಲೂ ಪ್ರತ್ಯೇಕ ರಾಜ್ಯ ರಚನೆ ಆಗೋದಿಲ್ಲ. ನಂತರ ಈ ಹೋರಾಟ ತಣ್ಣಗಾಗುತ್ತೆ. ಜಾರ್ಖಂಡ್ ಪಾರ್ಟಿ ಕೂಡ ಮುಂದೆ 1963ರಲ್ಲಿ ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನ ಆಗುತ್ತೆ. 1970ರಲ್ಲಿ ಜೆಎಸ್ ಮುಂಡಾ ಕೂಡ ಸಾವನ್ನಪ್ತಾರೆ. ಮತ್ತೆ ಜಾರ್ಖಂಡ್ ರಾಜ್ಯದ ಕೂಗು ಇದ್ದಿದ್ದು 1973ರಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷ ರಚನೆ ಆದ ಮೇಲೆ. ಸರ್ಕಾರಗಳು ಬದಲಾಗ್ತಾ ಹೋಗ್ತವೆ, ಆದರೆ ಪ್ರತ್ಯೇಕ ರಾಜ್ಯ ರಚನೆ ಆಗೋದಿಲ್ಲ. 1999ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಾಜಪೇಯಿ ನೇತೃತ್ವದ ಬಿಜೆಪಿ ಬಹುಮತದ ಮೂಲಕ ಆಯ್ಕೆಯಾದರೆ ಪ್ರತ್ಯೇಕ ರಾಜ್ಯ ರಚನೆ ಮಾಡೋದಾಗಿ ಆಶ್ವಾಸನೆ ನೀಡುತ್ತೆ. ಅದರಂತೆ ಅಧಿಕಾರಕ್ಕೆ ಬಂದ ವಾಜಪೇಯಿ ಸರ್ಕಾರ ಬಿಹಾರದಿಂದ ಬೇರ್ಪಡಿಸಿ ಪ್ರತ್ಯೇಕ ಜಾರ್ಖಂಡ್ ರಾಜ್ಯ ರಚನೆ ಮಾಡುತ್ತೆ. ಅದೇ ವರ್ಷ ನಡೆದಿದ್ದ ಬಿಹಾರ ವಿಧಾನಸಭಾ ಚುನಾವಣೆ ಆಧಾರದಲ್ಲಿಯೇ ನೂತನ ಜಾರ್ಖಂಡ್ ರಾಜ್ಯಕ್ಕೆ ಸರ್ಕಾರ ರಚನೆ ಮಾಡಲು ಅವಕಾಶ ಮಾಡಿಕೊಡಲಾಗುತ್ತೆ. ಜಾರ್ಖಂಡ್ ಭಾಗದಲ್ಲಿ ಅತಿ ಹೆಚ್ಚು ಸೀಟು ಗೆದ್ದಿದ್ದ ಜೆಡಿಯು ಹಾಗೂ ಬಿಜೆಪಿ ಮೈತ್ರಿ ರಚಿಸಿ ಸರ್ಕಾರ ರಚನೆ ಮಾಡುತ್ತೆ. ಕೇಂದ್ರದ ವಾಜಪೇಯಿ ಸರ್ಕಾರದಲ್ಲಿ ಅರಣ್ಯ ಮತ್ತು ಪರಿಸರ ಇಲಾಖೆ ರಾಜ್ಯ ಮಂತ್ರಿ ಬಾಬುಲಾಲ್ ಮರಂಡಿಯನ್ನು ತಂದು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಅವಿಭಜಿತ ಬಿಹಾರ ರಾಜ್ಯದಲ್ಲಿ 1991 ಹಾಗೂ 1996ರ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಸೋತಿದ್ದರೂ ಸಹ ಬಿಜೆಪಿ ಪಕ್ಷ ಇವರನ್ನು ಜಾರ್ಖಂಡ್ ವಿಭಾಗದ ಅಧ್ಯಕ್ಷರನ್ನಾಗಿ ಮಾಡಿತ್ತು. 1998ರ ಚುನಾವಣೆಯಲ್ಲಿ ಗೆದ್ದು ಮೊದಲ ಬಾರಿ ಲೋಕಸಭೆಗೆ ಆಯ್ಕೆಯಾಗ್ತಾರೆ. ಜೊತೆಗೆ ಜಾರ್ಖಂಡ್ ಭಾಗದಲ್ಲಿ 14ರಲ್ಲಿ 12 ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷವನ್ನು ಗೆಲ್ಲಿಸುತ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ಅರಣ್ಯ ಮತ್ತು ಪರಿಸರ ಇಲಾಖೆ ರಾಜ್ಯ ಮಂತ್ರಿ ಆಗ್ತಾರೆ. 2000ನೇ ಇಸ್ವಿಯಲ್ಲಿ ಬಿಹಾರದಿಂದ ಬೇರ್ಪಟ್ಟು ಪ್ರತ್ಯೇಕ ಜಾರ್ಖಂಡ್ ರಚನೆ ಆದ ಮೇಲೆ ಜಾರ್ಖಂಡಿನ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಮುಂದೆ ಉಪಚುನಾವಣೆ ಮೂಲಕ ಜಾರ್ಖಂಡ್ ರಾಜ್ಯದ ಶಾಸಕರಾಗಿ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿತಾರೆ. ಆದರೆ 2 ವರ್ಷಕ್ಕೆ ಮೈತ್ರಿ ಪಕ್ಷಗಳ ಪ್ರಮುಖವಾಗಿ ಜೆಡಿಯು ಪಕ್ಷದ ಒತ್ತಡದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಮುಂದೆ 2004ರಲ್ಲಿ ಮತ್ತೆ ಲೋಕಸಭೆಗೆ ಆಯ್ಕೆಯಾಗ್ತಾರೆ. 2006ರಲ್ಲಿ ಸಂಸದ ಸ್ಥಾನ ಹಾಗೂ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮತ್ತೆ ಸಂಸದರಾಗ್ತಾರೆ. 2009ರ ಹೊತ್ತಿಗೆ ಜಾರ್ಖಂಡ್ ವಿಕಾಸ್ ಮೋರ್ಚಾ ಎಂಬ ಸ್ವಂತ ಪಕ್ಷ ಕಟ್ಟಿಕೊಂಡು ಮತ್ತೊಮ್ಮೆ ಲೋಕಸಭೆಗೆ ಆಯ್ಕೆಯಾಗಿದ್ರು. ಆದರೆ 2014ರ ಮೋದಿ ಅಲೆಯಲ್ಲಿ ಇವರ ಪಕ್ಷಕ್ಕೆ ಗೆಲುವು ಸಾಧ್ಯ ಆಗುವುದಿಲ್ಲ. 2019ರಲ್ಲಿ ಮತ್ತೆ ಜಾರ್ಖಂಡಿನ ಶಾಸಕರಾಗಿ ಆಯ್ಕೆಯಾಗಿದ್ರು. ಮುಂದೆ 2020ರಲ್ಲಿ ತಮ್ಮ ಪಕ್ಷವನ್ನು ಬಿಜೆಪಿ ಪಕ್ಷದೊಂದಿಗೆ ವಿಲೀನ ಮಾಡ್ತಾರೆ. 2023ರಲ್ಲಿ ಜಾರ್ಖಂಡ್ ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರೆ. ಪ್ರಸ್ತುತ ಜಾರ್ಖಂಡಿನ ವಿಪಕ್ಷ ನಾಯಕರಾಗಿದ್ದಾರೆ. ಬಾಬುಲಾಲ್ ಮರಂಡಿ ನಂತರ ಅರ್ಜುನ್ ಮುಂಡಾರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಮೊದಲು ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷದಲ್ಲಿದ್ದು ಸತತವಾಗಿ ಜಾರ್ಖಂಡ್ ಚಳವಳಿ ಭಾಗವಹಿಸಿ ಜಾರ್ಖಂಡ್ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. 1995ರಲ್ಲಿ ಬಿಹಾರದ ಶಾಸಕರಾಗಿದ್ದರು. 2000ನೇ ಇಸ್ವಿ ಹೊತ್ತಿಗೆ ಬಿಜೆಪಿ ಸೇರಿ ಶಾಸಕರಾಗಿ ಆಯ್ಕೆಯಾಗ್ತಾರೆ. ನೂತನ ಜಾರ್ಖಂಡ್ ರಾಜ್ಯದಲ್ಲೂ ಶಾಸಕರಾಗಿ ಮುಂದುವರೆದು ಬಾಬುಲಾಲ್ ಮರಂಡಿ ಸರ್ಕಾರದಲ್ಲಿ ಬುಡಕಟ್ಟು ಕಲ್ಯಾಣ ಇಲಾಖೆ ಮಂತ್ರಿ ಆಗ್ತಾರೆ. ನಂತರ ಮುಖ್ಯಮಂತ್ರಿ ಕೂಡ ಆಗ್ತಾರೆ. 2005ರಲ್ಲಿ ಜಾರ್ಖಂಡ್ ರಾಜ್ಯಕ್ಕೆ ಮೊದಲ ಬಾರಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆದರೆ ಯಾವ ಪಕ್ಷಕ್ಕೂ ಹಾಗೂ ಯಾವುದೇ ಮೈತ್ರಿಕೂಟಕ್ಕೂ ಸ್ಪಷ್ಟ ಬಹುಮತ ಬರೋದಿಲ್ಲ. ಕಾಂಗ್ರೆಸ್ ಹಾಗೂ ಜಾರ್ಖಂಡ್ ಮುಕ್ತಿ ಮೋರ್ಚಾ ಮೈತ್ರಿಕೂಟ 26 ಸೀಟು ಪಡ್ಕೊಂಡ್ರೆ ಬಿಜೆಪಿ ಜೆಡಿಯು ಮೈತ್ರಿಕೂಟ 36 ಸೀಟು ಪಡೆದಿತ್ತು. ಆದರೆ ಬಹುಮತಕ್ಕೆ 41 ಸೀಟು ಬೇಕಿತ್ತು. ರಾಜ್ಯಪಾಲರ ಆಹ್ವಾನದಂತೆ ಮೊದಲು ಜೆಎಂಎಂ ಪಕ್ಷದ ಶಿಬು ಸೊರೇನ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಮೇಲ್ವರ್ಗದವರಿಂದ ತಮ್ಮ ತಂದೆಯ ಕೊಲೆಯ ನಂತರ ಹೋರಾಟದ ಬದುಕು ತಮ್ಮದಾಗಿಸಿಕೊಂಡ ಶಿಬು ಸೊರೇನ್ ಬುಡಕಟ್ಟಿನ ಏಳಿಗೆಯಾಗಿ ಶ್ರಮಿಸುತ್ತಾರೆ. ತಮ್ಮ 18ನೇ ವಯಸ್ಸಿಗೆ ಸಾಂಥಾಲ್ ನವಯುವಕ ಸಂಘದ ಸ್ಥಾಪನೆ ಮಾಡ್ತಾರೆ. ಮುಂದೆ ಎ.ಕೆ. ರಾಯ್ ಹಾಗೂ ವಿನೋದ್ ಬಿಹಾರಿ ಮಹತೋ ಜೊತೆ ಸೇರಿ 1972ರಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷ ಕಟ್ಟಿ ಬುಡಕಟ್ಟು ಸಮುದಾಯದ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾರೆ. ಬುಡಕಟ್ಟು ಅಲ್ಲದವರನ್ನು ಅಥವಾ ಹೊರಗಿನವರನ್ನು ಓಡಿಸುವುದಕ್ಕೆ ಅಭಿಯಾನ ಪ್ರಾರಂಭ ಮಾಡ್ತಾರೆ. ಇದಾದ ನಂತರ ಇದೇ ವಿಷಯವಾಗಿ ಸುಮಾರು 11 ಜನರ ಮೇಲೆ ಹಲ್ಲೆ ನಡೆದು ಸಾವನ್ನಪ್ಪುತ್ತಾರೆ. ಆ ಕೊಲೆಗಳ ಆರೋಪ ಶಿಬು ಸೊರೇನ್ ಮೇಲೆ ಬರುತ್ತೆ. ಸುದೀರ್ಘ ಕಾನೂನು ಕ್ರಮದ ನಂತರ 2008ರಲ್ಲಿ ಶಿಬು ಸೊರೇನ್ರನ್ನು ಖುಲಾಸೆಗೊಳಿಸಲಾಗುತ್ತೆ. 1977ರಲ್ಲಿ ಮೊದಲ ಬಾರಿ ಲೋಕಸಭೆಗೆ ಸ್ಪರ್ಧಿಸಿ ಜನತಾ ಪಕ್ಷದ ವಿರುದ್ಧ ಸೋಲು ಕಂಡಿದ್ದ ಇವರು 1980ರಲ್ಲಿ ಗೆದ್ದು ಸಂಸದರಾಗ್ತಾರೆ. ಮತ್ತೆ 1989ರಿಂದ 1998ರವರೆಗೂ ಸಂಸದರಾಗ್ತಾರೆ. 1998ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. 2002ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಮತ್ತೆ ಲೋಕಸಭೆಗೆ ಆಯ್ಕೆಯಾಗಿ ಮುಂದೆ 2004ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕಲ್ಲಿದ್ದಲು ಮಂತ್ರಿ ಆಗ್ತಾರೆ. 2005ರ ಚುನಾವಣೆ ನಂತರ ಅತಂತ್ರ ಫಲಿತಾಂಶ ಬಂದ ಮೇಲೆ ಕೆಲ ದಿನ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಬಹುಮತ ಸಾಬೀತುಪಡಿಸಲಾಗದೆ 10 ದಿನಕ್ಕೆ ಅವರ ಸರ್ಕಾರ ಪತನ ಆಗುತ್ತೆ. ಮತ್ತೆ ಕೇಂದ್ರದಲ್ಲಿ ಕಲ್ಲಿದ್ದಲು ಮಂತ್ರಿಯಾಗಿ ಮುಂದುವರಿತಾರೆ. ನಂತರ ಪಕ್ಷೇತರ ಶಾಸಕರ ಬೆಂಬಲದೊಂದಿಗೆ ಬಿಜೆಪಿ ಪಕ್ಷದ ಅರ್ಜುನ್ ಮುಂಡಾ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಆದರೆ 1.5 ವರ್ಷಕ್ಕೆ ಮಧು ಕೂಡ ಸಮೇತ 3 ಪಕ್ಷೇತರ ಶಾಸಕರು ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡ್ಕೊಳ್ತಾರೆ. ಸರ್ಕಾರ ಬಿದ್ದು ಹೋಗುತ್ತೆ. ನಂತರ ಕಾಂಗ್ರೆಸ್ ಹಾಗೂ ಜೆಎಂಎಂ ಪಕ್ಷದ ಬೆಂಬಲದೊಂದಿಗೆ ಪಕ್ಷೇತರ ಶಾಸಕರಾಗಿದ್ದ ಮಧು ಕೋಡರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. 2000ನೇ ಇಸ್ವಿಯಲ್ಲಿ ಬಿಜೆಪಿ ಪಕ್ಷದಿಂದ ಶಾಸಕರಾದ ಇವರು ಬಾಬುಲಾಲ್
ಬಾಬುಲಾಲ್ ಮರಂಡಿ ಸರ್ಕಾರದಲ್ಲಿ ರೂರಲ್ ಇಂಜಿನಿಯರಿಂಗ್ ಆರ್ಗನೈಸೇಷನ್ ಇಲಾಖೆಯ ರಾಜ್ಯ ಮಂತ್ರಿ ಆಗ್ತಾರೆ. ನಂತರ ಅರ್ಜುನ್ ಮುಂಡಾ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿ ಆಗ್ತಾರೆ. 2005ರ ಚುನಾವಣೆಗೆ ಇವರಿಗೆ ಟಿಕೆಟ್ ನೀಡಲು ಬಿಜೆಪಿ ಪಕ್ಷ ನಿರಾಕರಣೆ ಮಾಡುತ್ತೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಮಧು ಕೂಡ ಗೆದ್ದು ಬಿಡ್ತಾರೆ. ನಂತರ ಅದೇ ಅರ್ಜುನ್ ಮುಂಡಾ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಗಣಿ, ಭೂಗರ್ಭ ಹಾಗೂ ಸಹಕಾರಿ ಮಂತ್ರಿ ಆಗ್ತಾರೆ. ಮುಂದೆ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡೆದು ಯುಪಿಎ ಮೈತ್ರಿಕೂಟದ ಬೆಂಬಲದಿಂದಾಗಿ ಮುಖ್ಯಮಂತ್ರಿ ಆಗ್ತಾರೆ. 2 ವರ್ಷದ ನಂತರ ಶಿಬು ಸೊರೇನ್ರನ್ನು ಮುಖ್ಯಮಂತ್ರಿ ಮಾಡುವ ಸಲುವಾಗಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷ ಮಧುಕೋಡ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ಪಡ್ಕೊಳ್ಳುತ್ತೆ. ಮಧುಕೋಡ ರಾಜೀನಾಮೆ ಕೊಡ್ತಾರೆ. ಮುಂದೆ ಮತ್ತೆ ಪಕ್ಷೇತರರಾಗಿ ಲೋಕಸಭೆಗೆ ಕೂಡ ಆಯ್ಕೆ ಆಗ್ತಾರೆ. ಆ ಸಮಯದಲ್ಲಿ 4,000 ಕೋಟಿಯ ಕಲ್ಲಿದ್ದಲು ಹಗರಣ ಆರೋಪದಲ್ಲಿ ಅರೆಸ್ಟ್ ಆಗ್ತಾರೆ. ಮುಂದೆ 2017ರಲ್ಲಿ ಇವರಿಗೆ 25 ಲಕ್ಷ ದಂಡದ ಜೊತೆ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಮಧುಕೋಡ ನಂತರ ಜಾರ್ಖಂಡ್ ರಾಜ್ಯಕ್ಕೆ ಶಿಬು ಸೊರೇನ್ ರವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಸಂವಿಧಾನದ ಪ್ರಕಾರ ಮಂತ್ರಿಯಾದವರು 6 ತಿಂಗಳ ಒಳಗೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕು. ಕರ್ನಾಟಕ ರಾಜ್ಯದ ರೀತಿ ಇದ್ದಿದ್ರೆ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಬಹುದಿತ್ತು. ಆದರೆ ಜಾರ್ಖಂಡ್ ರಾಜ್ಯದಲ್ಲಿ ವಿಧಾನ ಪರಿಷತ್ತಿಲ್ಲ. ಸಂಸದರಾಗಿದ್ದ ಶಿಬು ಸೊರೇನ್ ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು 6 ತಿಂಗಳ ಒಳಗೆ ಜಾರ್ಖಂಡ್ ವಿಧಾನಸಭೆಯ ಸದಸ್ಯರಾಗಬೇಕಿತ್ತು. ಉಪಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾರೆ, ಆದರೆ ಸೋಲು ಕಾಣ್ತಾರೆ. ಹಾಗಾಗಿ ಅವರಿಂದ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪುತ್ತೆ. ಜಾರ್ಖಂಡ್ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. 2009ರ ಚುನಾವಣೆಯಲ್ಲಿ ಕೂಡ ಯಾರಿಗೂ ಸ್ಪಷ್ಟ ಬಹುಮತ ಬರೋದಿಲ್ಲ. ಈ ಹೊತ್ತಿಗೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷದ ಮೈತ್ರಿ ಕೂಡ ಬದಲಾಗಿತ್ತು. ಈ ಬಾರಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ ಜೆಎಂಎಂ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ. ಶಿಬು ಸೊರೇನ್ 3ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಈ ಬಾರಿಯೂ 5 ತಿಂಗಳಿಗೆ ಅವರ ಸರ್ಕಾರ ಪತನ ಆಗುತ್ತೆ. ಶಿಬು ಸೊರೇನ್ರನ್ನು ಕೆಳಗಿಳಿಸಿದ ಬಿಜೆಪಿ ಸಂಸದರಾಗಿದ್ದ ಅರ್ಜುನ್ ಮುಂಡಾರನ್ನು ತಂದು ಮತ್ತೆ 3ನೇ ಬಾರಿ ಸಿಎಂ ಮಾಡುತ್ತೆ. ಇವರ ಸರ್ಕಾರದಲ್ಲಿ ಶಿಬು ಸೊರೇನ್ ಪುತ್ರ ಹೇಮಂತ್ ಸೊರೇನ್ ರವರು ಉಪಮುಖ್ಯಮಂತ್ರಿ ಆಗ್ತಾರೆ. ಅರ್ಜುನ್ ಮುಂಡಾ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಹೆಣ್ಣು ಮಕ್ಕಳ ಮದುವೆಗಾಗಿ ಕನ್ಯಾದಾನ ಯೋಜನೆ, ಬಿಪಿಎಲ್ ಹಾಗೂ ಎಪಿಎಲ್ ಕುಟುಂಬದ ಮಹಿಳೆಯರ ಸಬಲೀಕರಣಕ್ಕಾಗಿ ಲಾಡ್ಲಿ ಲಕ್ಷ್ಮಿ ಯೋಜನೆ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಹಾಗೂ ಹಾಸ್ಪಿಟಲ್ ಮುಂತಾದ ಸಾರ್ವಜನಿಕ ಸ್ಥಳಗಳಲ್ಲಿ 5 ರೂಪಾಯಿಗೆ ಊಟ ಕೊಡುವ ದಾಲ್ ಬಾತ್ ಯೋಜನೆ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ ಕೊಡುವ ಯೋಜನೆಗಳು ಪ್ರಾರಂಭ ಆಗ್ತವೆ. 3 ವರ್ಷಗಳ ನಂತರ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷ ಅರ್ಜುನ್ ಮುಂಡಾ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡ್ಕೊಳ್ಳುತ್ತೆ. ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ನಂತರ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡ ಮುಕ್ತಿ ಮೋರ್ಚಾ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ. ಹೇಮಂತ್ ಸೊರೇನ್ ರವರು ಮುಖ್ಯಮಂತ್ರಿ ಆಗ್ತಾರೆ. ಮಾಜಿ ಮುಖ್ಯಮಂತ್ರಿ ಶಿಬು ಸೊರೇನ್ ಪುತ್ರರಾದ ಇವರು 2009ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗುವುದರ ಮೂಲಕ ರಾಜಕೀಯ ಜೀವನ ಪ್ರಾರಂಭ ಮಾಡ್ತಾರೆ. ಮುಂದೆ 2009ರಲ್ಲಿ ಜಾರ್ಖಂಡ್ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. 2010ರಲ್ಲಿ ಅರ್ಜುನ್ ಮುಂಡಾ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. ಮುಂದೆ ಬಿಜೆಪಿಯೊಂದಿಗೆ ಮೈತ್ರಿ ಮುರಿದುಕೊಂಡು ಕಾಂಗ್ರೆಸ್ ಜೊತೆ ಸೇರಿ ಜಾರ್ಖಂಡ್ ಮುಖ್ಯಮಂತ್ರಿ ಆಗ್ತಾರೆ. 2014ರ ಚುನಾವಣೆಯಲ್ಲಿ 37 ಸೀಟು ಗೆದ್ದ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಆದರೆ ಬಹುಮತಕ್ಕೆ 41 ಸೀಟು ಬೇಕಿತ್ತು. 5 ಸ್ಥಾನ ಗೆದ್ದಿದ್ದ ಆಲ್ ಜಾರ್ಖಂಡ್ ಸ್ಟೂಡೆಂಟ್ ಯೂನಿಯನ್ ಪಕ್ಷದೊಂದಿಗೆ ಮೈತ್ರಿ ಮಾಡಿದ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ. ರಘುಬರ್ ದಾಸ್ ರವರು ಮುಖ್ಯಮಂತ್ರಿ ಆಗ್ತಾರೆ. 1977ರ ಜಯಪ್ರಕಾಶ್ ನಾರಾಯಣ್ ನೇತೃತ್ವದ ಸಂಪೂರ್ಣ ಕ್ರಾಂತಿ ವಿದ್ಯಾರ್ಥಿ ಆಂದೋಲನದಿಂದ ಹೊರಹೊಮ್ಮಿದ್ದ ಇವರು ಎಮರ್ಜೆನ್ಸಿ ಸಮಯದಲ್ಲಿ ಜೈಲು ಕೂಡ ಸೇರ್ತಾರೆ. 1980ರಲ್ಲಿ ಬಿಜೆಪಿ ಪಕ್ಷದ ಸಂಸ್ಥಾಪನಾ ಸದಸ್ಯರಾಗ್ತಾರೆ. 1995ರಲ್ಲಿ ಬಿಹಾರ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಜಾರ್ಖಂಡ್ ರಾಜ್ಯ ರಚನೆ ಆದ ಮೇಲೆ ಅದೇ ಕ್ಷೇತ್ರದಿಂದ 5 ಬಾರಿ ಗೆದ್ದು 2019ರವರೆಗೂ ಸದಸ್ಯರಾಗಿರ್ತಾರೆ. 2004ರಲ್ಲಿ ಜಾರ್ಖಂಡ್ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಾರೆ. 2005ರ ಬಿಜೆಪಿ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಮಂತ್ರಿಯಾಗಿದ್ದು 2009ರ ಬಿಜೆಪಿ ಜೆಎಂಎಂ ಮೈತ್ರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು. 2014ರ ಚುನಾವಣೆ ನಂತರ ಮುಖ್ಯಮಂತ್ರಿ ಆಗ್ತಾರೆ. ಇವರ ಸಮಯದಲ್ಲಿ ಬುಡಕಟ್ಟು ಜನರಿಗೆ ತಮ್ಮ ಭೂಮಿಯ ಮೇಲೆ ಹಕ್ಕು ಕೊಟ್ಟಿದ್ದ ಛೋಟಾ ನಾಗ್ಪುರ್ ಟೆನೆನ್ಸಿ ಆಕ್ಟ್ ಹಾಗೂ ಸಾಂಥಾಲ್ ಪರಗಣ ಟೆನೆನ್ಸಿ ಆಕ್ಟ್ಗಳನ್ನು ತಿದ್ದುಪಡಿ ಮಾಡಲಾಗುತ್ತೆ. ಆ 2 ಕಾನೂನುಗಳಿಂದಾಗಿ ಬುಡಕಟ್ಟಿನವರು ಬಿಟ್ಟು ಯಾರೂ ಕೂಡ ಅಲ್ಲಿನ ಭೂಮಿಯನ್ನು ಅನುಭವಿಸುವಂತಿರಲಿಲ್ಲ. ಭೂ ವ್ಯವಹಾರ ಏನೇ ಇದ್ರೂ ಅದು ಬುಡಕಟ್ಟುಗಳ ನಡುವೆ ನಡೆಸಬೇಕಾಗಿತ್ತು. ಆದರೆ ಬಿಜೆಪಿ ಸರ್ಕಾರ ತಂದಿದ್ದ ತಿದ್ದುಪಡಿಯಿಂದಾಗಿ ಆ ಭೂಮಿಯನ್ನು ಸರ್ಕಾರ ವಾಣಿಜ್ಯ ಬಳಕೆ ಮಾಡಿಕೊಳ್ಳಬಹುದಾಗಿತ್ತು. ಸರ್ಕಾರದ ಮೇಲೆ ಬುಡಕಟ್ಟಿನ ಆಕ್ರೋಶ ಹೆಚ್ಚಾಗುತ್ತೆ. ರಾಜ್ಯಾದ್ಯಂತ ಪ್ರತಿಭಟಿಸುತ್ತಾರೆ. ಈ ಚಳುವಳಿ ಪತಲ್ಘಡಿ ಮೂವ್ಮೆಂಟ್ ಅಂತ ಹೆಸರು ಪಡ್ಕೊಳ್ಳುತ್ತೆ. ಈ ಚಳುವಳಿ ದಿನ ಕಳೆದಂತೆ ಹಿಂಸಾತ್ಮಕವಾಗಿ ತಿರುಗುತ್ತಾ ಹೋಗುತ್ತೆ. ಪ್ರತಿಯಾಗಿ ಪೊಲೀಸರ ದಾಳಿಯಲ್ಲಿ ಒಬ್ಬ ವ್ಯಕ್ತಿಯ ಸಾವಾಗುತ್ತೆ. 200ಕ್ಕೂ ಹೆಚ್ಚು ಜನರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗ್ತವೆ. ಪೊಲೀಸರ ಹಿಂಸಾತ್ಮಕ ಕ್ರಮದ ಮೇಲೆ ಮೌನ ವಹಿಸಿದ್ದ ಖುದ್ದು ಬುಡಕಟ್ಟಿಗೆ ಸೇರಿದ್ದ ರಾಜ್ಯಪಾಲೆಯಾಗಿದ್ದ ದ್ರೌಪದಿ ಮುರ್ಮುರವರ ಮೇಲೆ ಆಕ್ರೋಶ ಹೆಚ್ಚಾಗುತ್ತೆ. ಕಾಯ್ದೆ ತಿದ್ದುಪಡಿ ವಿರೋಧಿಸಿ 100 ಮೆಮೊರಂಡಂಗಳನ್ನು ರಾಜ್ಯಪಾಲರಿಗೆ ಸಲ್ಲಿಸಲಾಗುತ್ತೆ. ವಿಪಕ್ಷ ನಾಯಕರಾಗಿದ್ದ ಹೇಮಂತ್ ಸೊರೇನ್ ಈ ಸರ್ಕಾರ ಬಡವರಿಂದ ಭೂಮಿ ಕಿತ್ತು ಉದ್ಯಮಪತಿಗಳ ಉದ್ಧಾರಕ್ಕೆ ಬಳಸಲು ಮುಂದಾಗಿದೆ ಎಂದು ಧ್ವನಿ ಎತ್ತುತ್ತಾರೆ. ಪರಿಣಾಮವಾಗಿ ಸದನದಲ್ಲಿ ಪಾಸಾಗಿದ್ದ ಕಾಯ್ದೆಯನ್ನು ರಾಜ್ಯಪಾಲರು ವಾಪಸ್ ಕಳಿಸ್ತಾರೆ. ಸರ್ಕಾರವು ಕೂಡ ಈ ಕಾಯ್ದೆಯನ್ನು ವಾಪಸ್ ಪಡ್ಕೊಳ್ಳುತ್ತೆ. ಮುಂದೆ ನಡೆದ 2019ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸೋಲು ಕಾಣುತ್ತೆ. ಖುದ್ದು ಮುಖ್ಯಮಂತ್ರಿ ರಘುಬರ್ ದಾಸ್ ರವರು ತಮ್ಮ ಕ್ಷೇತ್ರದಲ್ಲೇ ಸೋತು ಹೋಗ್ತಾರೆ. ಮುಂದೆ 2023ರಲ್ಲಿ ಬಿಜೆಪಿ ಪಕ್ಷ ಇವರನ್ನು ಒರಿಸ್ಸಾದ ರಾಜ್ಯಪಾಲರನ್ನಾಗಿ ಮಾಡುತ್ತೆ. ಇತ್ತ 2019ರ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟು ಗೆದ್ದಿದ್ದ ಜೆಎಂಎಂ ಪಕ್ಷ ಹಾಗೂ ಕಾಂಗ್ರೆಸ್ ಆರ್ಜೆಡಿ ಮೈತ್ರಿಕೂಟ ಜಾರ್ಖಂಡ್ನಲ್ಲಿ ಸರ್ಕಾರ ರಚನೆ ಮಾಡುತ್ತೆ. ಹೇಮಂತ್ ಸೊರೇನ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. 2024 ಜನವರಿ ತಿಂಗಳ ಮೇಲೆ ಭೂ ಹಗರಣ
ಹಾಗೂ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಾಗುತ್ತೆ. ಇಡಿ ತನಿಖಾ ತಂಡ ಇವರನ್ನು ಅರೆಸ್ಟ್ ಮಾಡುತ್ತೆ. ಹೇಮಂತ್ ಸೊರೇನ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ನಂತರ ಅವರದೇ ಪಕ್ಷದ ಚಂಪಾಯಿ ಸೊರೇನ್ ಮುಖ್ಯಮಂತ್ರಿ ಆಗ್ತಾರೆ. 1991ರಿಂದ 2000 ಇಸ್ವಿವರೆಗೂ ಬಿಹಾರದಲ್ಲಿ ಶಾಸಕರಾಗಿದ್ದ ಇವರು ಬಿಹಾರದಿಂದ ಪ್ರತ್ಯೇಕ ಜಾರ್ಖಂಡ್ ರಾಜ್ಯ ರಚನೆ ಆದ ಮೇಲೆ ಅಲ್ಲಿಂದ ಕೂಡ ಶಾಸಕರಾಗಿ ಆಯ್ಕೆಯಾಗುತ್ತಾ ಬಂದಿದ್ದಾರೆ. 2019ರ ಬಿಜೆಪಿ ಜೆಎಂಎಂ ಮೈತ್ರಿ ಸರ್ಕಾರದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕಾರ್ಮಿಕ ಹಾಗೂ ವಸತಿ ಮಂತ್ರಿಯಾಗಿದ್ದರು. ನಂತರ ಹೇಮಂತ್ ಸೊರೇನ್ ರವರ ಮೊದಲ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಸಾರಿಗೆ ಮಂತ್ರಿ ಆಗ್ತಾರೆ. 2019ರ ಕಾಂಗ್ರೆಸ್ ಹಾಗೂ ಜೆಎಂಎಂ ಸರ್ಕಾರದಲ್ಲಿ ಸಾರಿಗೆ, SC/ST ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂತ್ರಿ ಆಗ್ತಾರೆ. ಹೇಮಂತ್ ಸೊರೇನ್ ಜೈಲಿಗೆ ಹೋಗುವ ಸಂದರ್ಭ ಬಂದಾಗ ಜಾರ್ಖಂಡ್ನ ಮುಖ್ಯಮಂತ್ರಿ ಆಗ್ತಾರೆ. 5 ತಿಂಗಳ ನಂತರ ಹೇಮಂತ್ ಸೊರೇನ್ ರವರಿಗೆ ಜಾರ್ಖಂಡ್ ಹೈಕೋರ್ಟ್ ಜಾಮೀನು ನೀಡುತ್ತೆ. ಹೇಮಂತ್ ಸೊರೇನ್ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಚಂಪಾಯಿ ಸೊರೇನ್ ಅವರ ಸರ್ಕಾರದಲ್ಲಿ ಜಲಸಂಪನ್ಮೂಲ, ಉನ್ನತ ಮತ್ತು ತಾಂತ್ರಿಕ ಶಿಕ್ಷಣ ಮಂತ್ರಿ ಆಗ್ತಾರೆ. 2024ರಲ್ಲಿ ಜೆಎಂಎಂ ಪಕ್ಷ ಬಿಟ್ಟು ಬಿಜೆಪಿ ಪಕ್ಷ ಸೇರಿ ಮತ್ತೆ ಶಾಸಕರಾಗಿದ್ದಾರೆ. ಇನ್ನು ಕಳೆದ ವರ್ಷ ನಡೆದ 2024ರ ಚುನಾವಣೆಯಲ್ಲಿ ಬಲ ಹೆಚ್ಚಿಸಿಕೊಂಡಿದ್ದ ಜೆಎಂಎಂ ಪಕ್ಷದಿಂದ ಹೇಮಂತ್ ಸೊರೇನ್ ರವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಇದುವರೆಗೂ ಜಾರ್ಖಂಡ್ ರಾಜ್ಯಕ್ಕೆ 7 ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ 3 ಜನ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷದವರು, 3 ಜನ ಬಿಜೆಪಿ ಪಕ್ಷದವರು ಹಾಗೂ ಒಬ್ಬರು ಪಕ್ಷೇತರರು. ದೀರ್ಘಕಾಲ ಜಾರ್ಖಂಡ್ ಮುಖ್ಯಮಂತ್ರಿಯಾಗಿದ್ದವರು ಹೇಮಂತ್ ಸೊರೇನ್ ರವರು 7 ವರ್ಷ ದಾಟಿ ಮುಂದೆ ಸಾಗ್ತಾ ಇದ್ದಾರೆ. ಕಡಿಮೆ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದವರು ಚಂಪಾಯಿ ಸೊರೇನ್ ರವರು ಕೇವಲ 153 ದಿನ ಮಾತ್ರ ಸಿಎಂ ಆಗಿದ್ರು. ಇನ್ನು ಜಾರ್ಖಂಡ್ ರಾಜ್ಯವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಅದು ಬಿಜೆಪಿ. ಒಟ್ಟು 13 ವರ್ಷ 66 ದಿನಗಳ ಕಾಲ ಜಾರ್ಖಂಡ್ ರಾಜ್ಯವನ್ನು ಆಳಿದೆ. ಸೊ ಇದಾಗಿತ್ತು ಸ್ನೇಹಿತರೆ, ಜಾರ್ಖಂಡ್ ರಾಜ್ಯದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.